ಏಕೆ ನಾನಿಲ್ಲವೇ? ತಂದೆ ಸತ್ತ ಅಂತ ಚಿಂತೆಯನ್ನು ಬಿಟ್ಟ ಮೇಲೆ ಇನ್ನುಳಿದಿದ್ದಕ್ಕೆ ನಾನು ನಿನಗೆ ದಯಪಾಲಿಸಲು ಸಿದ್ಧನಿರುವೆ ಆಶಾ. ಅಷ್ಟೇ ಅಲ್ಲ ರವಿ, ನಿಮ್ಮ ಅಣ್ಣನವರಿಗೆ ನಮ್ಮ ತಂದೆಯವರು ಒಂದು ಪತ್ರ ಬರೆದು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ, ಅವರಿಗೆ ಮುಟ್ಟಿಸು ಅಂತ. ಏನಂತ ಬರೆದಿದ್ದಾರೆ ಆಶಾ? ಅದೇನಂತ ಬರೆದಿದ್ದಾರೆ ಅಂತ ನಾನು ಓದಿಲ್ಲ. ದಯಾನಂದ್ ಅವರ ವಿನಃ ಆ ಪತ್ರವನ್ನು ಯಾರು ಓದಬಾರದು ಅಂತ ತಂದೆಯವರ ಕಟ್ಟಾಜ್ಞೆ ಆಗಿದೆ. ಅದಕ್ಕಾಗಿ ಆಯ್ತು ಬಿಡ ಆಶಾ, ನಾವು ಆ ಪತ್ರವನ್ನು ಓದುವುದೇ ಬೇಡ. ಆಶಾ, ಅದರಲ್ಲಿ ಏನು ಬರೆದಿರ್ಬೇಕು ಗೊತ್ತಾ ನಿನಗೆ? ಏನು? ಅನಾಥಳಾದ ಆಶೆಳ ಬಾಳಿಗೆ ಸೋದರ ಅಣ್ಣನಾಗಿ ರಕ್ಷಣೆ ನೀಡು ಎಂದು ಬರೆದಿರ್ಬೇಕಷ್ಟೇ, ಇನ್ನೇನಿಲ್ಲ ಆಶಾ. ಆಶಾ, ನಾಳೆ ನಮ್ಮ ಅಣ್ಣ ಬಂದ್ಬಿಡ್ತಾನೆ, ನಮ್ಮಿಬ್ಬರ ಪ್ರೇಮದ ವಿಷಯ ತಿಳಿಸಿಬಿಡೋಣ. ನಮ್ಮಣ್ಣ ಆನಂದವಾಗಿ ನಮ್ಮಿಬ್ಬರ ಮದುವೆಯನ್ನು ನೆರವೇರಿಸಿ ಬಿಡುತ್ತಾನೆ. ಅಲ್ಲ ರವಿ, ಒಂದ್ ವೇಳೆ ನಿಮ್ಮ ಅಣ್ಣ ಏನಾದ್ರೂ ನಮ್ಮಿಬ್ಬರ ಈ ಪ್ರೀತಿಗೆ ಒಪ್ಕೊಳ್ದೆ ಹೋದ್ರಿ? ಅಂತ ಅಶುಭ ಮಾತುಗಳನ್ನು ಆಡಬೇಡ ಆಶಾ, ಅಂತ ಅಶುಭ ಮಾತುಗಳನ್ನು ಆಡಬೇಡ ಆಶಾ. ಸತ್ಯ, ನ್ಯಾಯ, ನೀತಿ, ಧರ್ಮ ಎಲ್ಲಿರುತ್ತದೆ ಅಲ್ಲಿ ತಾನಾಗಿ ಅರಿಸಿ ಬರುತ್ತದೆ. ನಿಜ ರವಿ, ಆ ಸುಖದ ಸುಪ್ಪತ್ತಿಗೆಯಲ್ಲಿ ನೀವು ರಾಜ, ನಾನು ರಾಣಿಯಾಗಿ ಸುಖದಿಂದ ಕಾಲ ಕಳೆದ್ರೆ ಅದೇ ನಮಗೆ ಸ್ವರ್ಗ. ಆದಷ್ಟು ಬೇಗ ಆ ಕಾಲ ಒದಗಿ ಬರಲಿ ಅಂತೀನಿ. ಯಾಕಂದ್ರೆ ಅಂತ ಅವಕಾಶ ನಮಗೆ ದೊರಕಿದರೆ ನಮ್ಮಂತ ಭಾಗ್ಯವಂತರು ಯಾರು ಇಲ್ಲ ಅಂತ ಅನ್ಕೋತೀನಿ, ಅಲ್ವಾ ರವಿ? ಆಶಾ, ಪ್ರೀತಿ ಪ್ರೇಮ ಏನನ್ನುವುದನ್ನ ಅರಿಯದ ಮುಗ್ಧ ಜೀವಿ ನಾನು. ಆಶಾ, ಈ ನನ್ನ ಪ್ರೀತಿ ಪ್ರೇಮದ ಮನೋಬಲದಲ್ಲಿ ಪ್ರೇಮದ ಬೀಜವನ್ನು ಪ್ರಪ್ರಥಮವಾಗಿ ಬಿತ್ತಿದವಳು ನೀನು. ಆಶಾ, ಆ ಒಂದು ಬೀಜ ಮೊಳಕೆ ಒಡೆದು ಸಸಿಯಾಗುವ ಸಮಯ. ಈ ನಿನ್ನ ಪ್ರೀತಿಯ ಪ್ರೇಮಾಂಬಿಸಿಕ ಎನ್ನುವ ಪನ್ನೀರನ್ನು ಸುರಿಸಿ ಅದನ್ನ ಸಸಿಯಾಗಿಸಿ ಅದರಲ್ಲಿ ಗಮಗಮಿಸುವ ಹೂಗಳಾಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳೋಣ. ಆಶಾ, ನಾವಿಬ್ಬರು ಅಮರ ಪ್ರೇಮಿಗಳಾಗಿ. ನಿಜ ರವಿ, ಈ ನಮ್ಮ ಪ್ರೀತಿ ಎಂಬ ಬಾಳಿನಲ್ಲಿ ಹಸಿರಾಗಿ ಹುಲಸಾಗಿ ಬೆಳೆದು ನಿಲ್ಲಲಿ ಅಂತ ಆ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಆಯ್ತೆ? ನಿನ್ನ ಮರೆ ಆಲಿಕೆಯೇ ಆ ಭಗವಂತ ನಿನಗೆ ತಕ್ಕ ವರವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಆಶಾ. ಓಹೋ, ನಿಮಗೆ ತಕ್ಕವರ ಅಂತ ಯಾರು ಹೇಳಿದ್ರು? ನಾನು, ನನ್ನ ಆತ್ಮ. ಆಹಾ, ನಿಮ್ಮಷ್ಟಕ್ಕೆ ನೀವೇ ನಾವು ತಕ್ಕವರ ಅಂತ ಹೇಳ್ಬಿಟ್ರೆ ಅದಾಗುತ್ತೋ? ನೋಡಿ, ದಾರಿಯಲ್ಲಿ ಕೈ ಹಿಡ್ಕೊಂಡು ನಾನು ನೀನು ಜೋಡಿಯಾಗಿ ಹೊರಟಿರುವಾಗ ಈ ಜನ ಎಲ್ಲ ನಮ್ಮನ್ನು ನೋಡಿ ಆಹಾ ಎಂತ ಜೋಡಿ, ಒಳ್ಳೆ ಜೋಡಿ, ತಕ್ಕ ಜೋಡಿ ಅಂದಾಗ ಮಾತ್ರ ನಾವಿಬ್ಬರು ಒಳ್ಳೆ ಜೋಡಿ ಆಗೋದಕ್ಕೆ ಸಾಧ್ಯ. ಆಶಾ, ನಾವಿಬ್ಬರು ಮದುವೆ ಮಾಡಿಕೊಳ್ಳುವುದು 4 ಜನರು ಒಪ್ಪೋದಕ್ಕಲ್ಲ, ಮತ್ತೆ ನಾವಿಬ್ಬರು ಒಬ್ಬರಿಗೊಬ್ಬರನ್ನು ಅರಿತು ಜೀವನವಿಡೀ ಬದುಕುವುದಕ್ಕಾಗಿ. ಆಶಾ, ಸಮಯ ಆಯ್ತು, ನಾನು ಫ್ಯಾಕ್ಟ್ರಿಗೆ ಹೋಗಿ ಬರಲ್ಲ? ಹೋಗಿ ಅಪ್ಪ, ಯಾವಾಗ ನೋಡಿದ್ರು ನನ್ನ ಮನಸ್ಸಿನ ಆಸೆನೇ ನೀವು ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗ ನೋಡಿದ್ರೆ ಬರೀ ಫ್ಯಾಕ್ಟ್ರಿನೇ ಅಂತಿರ್ತೀರಾ, ನನ್ನ ಬಗ್ಗೆನೂ ಸ್ವಲ್ಪ ಗಮನ ಕೊಡಲ್ವೇ? ಅಳಬೇಡ ಆಶಾ, ಅಳಬೇಡ. ನೀನು ಹತ್ತು ಬಿಟ್ರೆ ನಿನ್ನ ಕಣ್ಣೀರು ಮುತ್ತಿನ ಮಳೆ ಸುರಿದಂಗೆ. ಆಶಾ, ನೀವಿರೋವರೆಗೂ ನಾನು ಯಾವತ್ತೂ ಅಳಲ್ಲ, ಹೀಗೆ ನಗನಗತ ಇರ್ಬೇಕನ್ನೋದೇ ನನ್ನ ಆಸೆ. ಯಾವಾಗಲೂ ಈ ರವಿಯ ತೋಳ್ಬಲದಲ್ಲಿ ಇರಬೇಕೆನ್ನುವುದೇ ನಿನ್ನ ಆಸೆ. ಆಶಾ, ಒಂದು ಸಿಹಿಮುತ್ತಿನ ಕಾಣಿಕೆ. ಓಹೋ, ಈಗಾದ್ರೂ ನೆನಪಾಯ್ತೆ. ಸರಿ.
God is disposer. ಯಾಕ್ರಿ ಮಾತಾಡ್ದಂಗ ಹೊಂಟ ಬಿಟ್ಟಿರಲ್ರಿ ಡಿಯರ್ ವಾಸೂರ ನಡುವೂರಾಗ ಕಡದರ ಕಡಿಲೆ ಕಡೆತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಆಗೋರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಅನನ್ನ ಪಾತಿ ಅಪತಿ ತೇನ ಅಪಾತಿಯ ಅಪತಿ ತೇಕು ಅಪಾತಿ ತೋ ಅಪತಿ ಕು ಅಪಾತಿಯೇ ಹಾಡ ಏನ್ ಹಾಡಿದನು ಒಂದೇ ತಿಳಿಯವಲ್ದು ಹೋಗವನವನ ಯಾಕೆ? ಲವಣ್ಯ ಯಾಕ್ರಿ ಡಿಯರ್ ವಾಸೂರ ಮಾತಾಡ್ದಂಗ ಹೊಂಟು ಬಿಟ್ಟಿರಲ್ಲ ಅಂತೀನಿ ನಿನ್ನ ಮುಂದೆ ನಿಂತ್ಕೊಂಡ್ ಲಾಭ ಹೊಯ್ಕೊಳ್ಳೋದು ಒಂದ ಬಾಕಿ ಐತ್ ನೋಡಿ ಅದು ಇನ್ನ ಮುಂದೈತಿ ಹೊಯ್ಕೊಳ್ಳಿ ಏನ್ ಹೋಳಿ ಹುಣ್ಣಿಮಿ ಅಲ್ಲಲ್ಲ ಹೊಯ್ಕೊಳ್ಳೋ ಜಾಗನ ಹ್ಮ್ ಎಲ್ಲರೂ ಹೋಳಿ ಹುಣ್ಣಿಮ್ಯಾಗ ಹೊಯ್ಕ್ಯಂದ್ರ ನಮ್ಮನ್ನ ದಿನಾ ಹೊಯ್ಕೊಳ್ಳಂಗ್ ಮಾಡಿಟ್ಟಲ್ಲ ಯಾಕ್ರಿ ಅಂತದ ನಾವೇನ್ ಮಾಡೇವಿ ನಿಮಗ ಅಲ್ಲ ಲವಣ್ಯ ಒಬ್ರಿಗೆ ಹೊರಗಿಂದು ಒಬ್ರಿಗೆ ಒಳಗಿಂದು ಕೊಡಾಕ್ ಹೋಗ್ಬಾರ್ದು ಕೊಟ್ರ ಎಲ್ಲ ಒಬ್ರಿಗೆ ಕೊಡ್ಬೇಕು ಏನ್ರಿ ಅದು ಒಳಗಿಂದು ಹೊರಗಿಂದು ಅಂದ್ರ ಸ್ವಲ್ಪ ಬಿಡಿಸಿ ಹೇಳ್ರಿ ನಮಗ ಮನಸ್ಸೊಬ್ರಿಗೆ ಮೈ ಒಬ್ರಿಗೆ ಹಾಲಿನ ಕ್ಯಾನ್ ಒಬ್ರಿಗೆ ಹಾಲೊಬ್ರಿಗೆ ಕೊಡಕ್ ಹೋಗ್ಬಾರ್ದು ದೊಡ್ಡ ಮಹಾಪಾಪ ಗೊತ್ತಾತ ನೋಡ್ರಿ ಇದು ಯಾಕೆ ಈ ನಮ್ಮನೆ ಉಬ್ಬಿಸ್ಕೊಂಡಿತ್ತ ಮಸಡಿನ ಅಂತೇಳಿ ಅಲ್ಲ ನಾ ಮೊನ್ನೆ ಆ ಫೋಟೋಗ್ರಾಫರ್ ಕಾಶಿ ಕೈ ಹಿಡ್ದಿದ್ದಕ್ಕ ನಿನಗ ಸಿಟ್ಟು ಬಂದೈತಿ ಹೌದಿಲ್ಲ ಮತ್ತೆ ಸಿಟ್ಟು ಬರ್ದ ಏನ್ ಮಾಡ್ತೈತಿ ಅಲ್ಲ ನಾನು ವಯಸ್ಸಿ ಬಂದೀನಂತ ಗೊತ್ತಾದ ಕೂಡಲೇ ನಾನ್ ನೋಡಿದ್ದ ನಿನ್ನ ಕ್ಯಾನ್ ನೋಡಿನಿ ಕುಡಿದ್ರ ಇದ ಹಾಲಿನ ಕ್ಯಾನಿನೊಳಗಿನ ಹಾಲ ಕುಡಿಬೇಕು ಹಿಡಿದ್ರ ಈ ಕ್ಯಾನಿನ ಒಡತಿ ಕೈಯ ಹಿಡಿಬೇಕಂತೇಳಿ ತಪಸ್ಸು ತೆಗಿಯಾಕತ್ತೀನಿ ನೀನ್ ನೋಡಿದ್ರಿ ಯಾರ್ಯಾರ ಕೂಡನೋ ತಾಸನ್ಗಟ್ಲೆ ಕುಣ್ದಾಡಿದ್ರಿ ಹಂಗ ಲವಣ್ಯ ಹಿಂಗ್ ಮಾಡಿದ್ರ ನಡೆಯಂಗಿಲ್ಲ ನನ್ನ ಪಾಕಿಟ ಏನ್ ಮಾತಾಡ್ತೀರಿ ನೀನು ಪಾಕಿಟ ಹಂಗಂದ್ರ ಏನ್ರಿ ನಾವು ಹುಡುಗಿಯರಿಗೆ ಪಾಕಿಟ್ ಅಂತೀವಿ ಮತ್ತ ಗಂಡಸರಿಗೆ ಏನಂತೀರಿ ಜಾಕೆಟ್ ಮುದುಕರು ಬಂದ್ರ ಬಕೆಟ್ ಅಂತೀವಿ ಬಾರಿ ಚಲೋ ಅಂತೀರಿ ಬಿಡ್ರಿ ಬರಬ್ಬರಿನ ಐತಿ ಹೋಗ್ಲಿ ಬಿಡ್ರಿ ಯಾಕಷ್ಟು ಮನ್ಸಿಗೆ ನೋವು ಮಾಡ್ಕೋತ್ರಿ ನಿಮ್ಮ ಮನಸ್ನಾಗ ಏನೈತಿ ಕುಲ್ಲ ಹೇಳ್ಬಿಡ್ರಲ್ಲ ನೋಡ್ ಲಾವಣ್ಯ ನಂದು ನಿಂದು ಒಂದಾದ್ರ ಮಂದಿ ಮನುಷ್ಯರು ಯಾರ್ಯಾರು ಬೇಡ ಸಣ್ಣ ಸಂಧ್ಯಾಗ ಹೋಗಿ ಯಾವ್ದಾರ ಸಂಧ್ಯಾಗ ಹೋಗಿ ಮುಗಿಸ್ಕೊಂಬಿಡ
ಯಪ್ಪ ಸಂಧ್ಯಾಗ ಅಂದ್ರೆ ಏನ್ ಮಾಡೋದು? ಏನಲ್ಲ ಮದುವೆ ಯಾಕಂದ್ರ ಸಂಧ್ಯಾಗ ಹೋಗಿ ಗಪ್ ಚಿಪ್ಪನ ಮದುವೆ ಮಾಡ್ಕೊಂಡು ಮುಗಿಸ್ಕೊಂಡ್ ಬಿಡೋದು ಒಳ್ಳೇದು. ಏನ? ಯಾಕಂದ್ರ ಈಗ ಏನಾದ್ರು ಮಂದಿಗೆ ಗೊತ್ತಾದ್ರ ಯಾವಪ್ಪ ವಾಸು ಯಾವಾಗಪ್ಪ ಪಾರ್ಟಿ ಅಂತೇಳಿ ಗಂಟ ಬಿದ್ದ ಊರಾಗ ಒಂದು ಚಂದಂಗಿ ಕುಕ್ಕು ಓಡಿಲ್ದಂಗ ಮಾಡಿಬಿಡ್ತಾರ. ಅದಕ್ಕ ಯಾರಿಗೂ ಗೊತ್ತಾಗಲಾರ್ದಂಗ ಗಪ್ ಚಿಪ್ ಮಾಡಿಸ್ಕೊಳೋದು ಒಳ್ಳೇದು. ಅಲ್ಲ ಮದುವೆ ಆದ್ರ ಕೋಳಿ ಪಾರ್ಟಿ ಕೊಡ್ಬೇಕನು? ಹುಚ್ಚಿ ಎಲ್ಲದೀನಿ ದ್ವಾಪರದಾಗ ನೀನು ಕೋಳಿ ಅಂದ್ರೆ ಏನಂತ ತಿಳಿದಿದೆ? ಏನು? ಮದುವೆ ಆದ್ರೂ ಕೋಳಿ ಪಾರ್ಟಿ ಕೊಡ್ಬೇಕು, ಪಾಸ್ ಆದ್ರೂ ಕೊಡ್ಬೇಕು, ಇಲೆಕ್ಷನ್ ಗೆದ್ರೂ ಕೊಡ್ಬೇಕು, ಸತ್ರು ಕೊಡ್ಬೇಕು, ಚಟ್ರು ಕೊಡ್ಬೇಕು. ಹಂಗಾಗಿ ಎಲ್ಲರಿಗೂ ಕೋಳಿ ಪಾರ್ಟಿ ಕೊಟ್ಟು 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 ಊರಾಗ ಚಂದಾಗಿ ಕೂಗಾಕ ಒಂದು ಕೋಳಿ ಇಲ್ಲ ಮಾಡಿಬಿಟ್ರ. ಹೋಲ್ ಬಿಡೋ ಲಾವಣ್ಯ, ಕೋಳಿ ಸುದ್ದಿ ನಮ್ಗೆ ಯಾಕ? ಈಗ ನಮ್ಮ ಕೇಳಿಕೆಗೆ ನಿಮ್ಮ ಹೇಳಿಕೆ ಏನು? ಬಾಯಿಲೆ ಮುಂದೆ ಸತ್ಯವಾಗಿ ನಿಮ್ಮ ಅಪ್ಪು ನಾಣಿ ನಿಮ್ಮ ಅವ್ವ ನಾಣಿ ಮಾಡಿ ಹೇಳ್ತೀನಿ. ನನ್ನ ಮನಸ್ಸೆಲ್ಲ ನಿನ್ನ ಮೇಲೆ ಒಯ್ದಾಡಕತ್ತೈತಿ. ನಾ ಮದುವೆ ಅಂತ ಆದ್ರ ಅದು ನಿನ್ನ. ಹೌದು ಬಿಡು, ಇಷ್ಟೆಲ್ಲ ಒನಪು ಮಾಡಿ ಹೇಳ್ತಿ ಅಂದ ಮ್ಯಾಗ ಮಂದಿ ನೀನು ಇನ್ನ ನಿನ್ನೆರ ಆ ಎಸಿ ಕಾಶಿ ಕೂಡ ಕುಡ್ದಾಡಿ ನನ್ನ ಮನಸ್ಸು ಯಾಕೆ ಗಾಸಿ ಮಾಡಿದಿ? ಅಯ್ಯೋ ಅದು ದೊಡ್ಡ ಸ್ಟೋರಿ ಐತಿ. ಅವಂಗ ಸುಳ್ಳ ನಾಟಕ ಮಾಡಿದೆ. ಯಾಕಂದ್ರೆ ನನಗೆ ಪಿಕ್ಚರ್ ಹೋಗಕ್ಕೆ ₹100 ಬೇಕಾಗಿತ್ತ. ಅದಕ್ಕೆ ₹100 ಕೊಡು ಅಂತೇಳಿ ಅವನ ಹತ್ರ ಅಷ್ಟು ನಾಟಕ ಮಾಡಿ ₹100 ಇಸ್ಕೊಂಡ್ಬಿಟ್ಟೆ. ಈಗ ಅದ್ರದ್ದು ₹100 ಅದಕ್ಕೆ ಬಿಸಾಕ್ಬಿಟ್ರ ಆತು. ಈಗ ಸದ್ಯ ಈಗ ನಾವೀಗ ₹700 ಕೊಡ್ಬೇಕಂದಂಗಾತ. ಕೊಟ್ರ ಪಾಡಾಕೈತಿ. ಕೊಟ್ರ ಪಾಡಕೈತಿ ಬಿಡು. ಮತ್ತೆ ಏನಾರ ಮಾಡಿದ್ರ ನೀನು ನಮ್ಮ ಅಪ್ಪನ ಕೂಡ ಕುಣ್ದಾಡಿದ್ರ ಆಗ ಅದು ಮುದೋಡೆ, ಅದು ಗಿಡ್ಡ, ಅದು ಒಣಸಂಟಿ ಬೇರು, ಅದು ಒಣಗಿದ ಬದನಿಕಾಯಿ. ಅದ್ರ ಕೂಡ ಯಾರು ಕುಣಿತಾರೋ ಅದ್ರ ಹತ್ರ ಏನೈತಿ? ಏ ಲವಣ್ಯ, ಇರೋದೆಲ್ಲ ಅವನ ಹತ್ರನ. ಅವನು ಟಿಜ್ರ್ಯಾಗ ಕಾಲು ಮುರ್ಕೊಂಡು ವಾ ಅಂತ ಒದರ್ತಾಳ ಬಿಲಾಲಿ ಲಕ್ಷ್ಮಿ. ಯಾರಕ್ಕೆ ಬಿಲಾಲಿ ಅಂದ್ರ? ಬಿಲಾಲಿ ಅನ್ನೋ ಅರ್ಥ ಏನನ್ಬೇಕು? ಅಲ್ಲ, ಧರ್ಮವಂತರ ದೂರಿ ಕರ್ಸಿ ಧರ್ಮವಂತರ ಕೈಗೊಂಬು ಆಗಿ ಕುಣಿಯಾಕಿತ್ತಾಳಲ್ಲ ಬಿಲಾಲಿ ಲಕ್ಷ್ಮಿ. ನನ್ನ ಕಣ್ಣೆದ್ರಿಗೆ ಏನಾರ ಸಿಗ್ಬೇಕಾಗಿತ್ತಾಕಿ ಹೇಳ್ತಿದ್ದೆ ಆಕಿ ಸುದ್ದಿನ. ಹಾ ಹೋಲ್ ಬಿಡಲ್ಲ ಬಣ್ಣ. ಈಗ ಏನಾರ ಸ್ವಲ್ಪ ಇದ ಉರುಪ್ನಾಗ ನೊಗ್ಗಳೆ ಕುಣ್ದಾಡಿ ಹೋಗಪ್ಪ, ಕೈ ನೋವು ಮಾಡ್ಕೇನ ನನ್ನ ಮತ್ತೆ ಹೋಗಪ್ಪ. ಹೋಗೋ ಬರೋ ದಾರ್ಯಾಗ ಇಷ್ಟೆಲ್ಲ ಜನ ಇರ್ತಾರ, ಅದು ಹೆಂಗಾಗುತ್ತೆ ಅಂತೀನಿ. ಈ ಕರ್ನಾಟಕದಾಗ ಜನಸಂಖ್ಯೆ ಹೆಚ್ಚಾಗಿ 2 ಮಕ್ಳು ಸಾಕಂದ್ರ ಮದುವೆಗಿಂತ ಮುಂಚೆ 3, ಮದುವೆ ಆದ್ಮೇಲೆ ಮತ್ತೆ 3 ಹಡದ ಜನಸಂಖ್ಯೆ ಹೆಚ್ಚು ಮಾಡಿಬಿಟ್ಟಾರ. ಈಗ ಏನಿದ್ರು ಜನಸಂಖ್ಯೆ ಕಡಿಮೆ ಆಗಿಬಿಟ್ಟೈತೆ ಅಂತೀನಿ. ಹೋಗಪ್ಪ ಮಾರಯ್ಯ, ಆದ್ರೂ ನನಗೆ ಕುಣಿಯೋಕೆ ಭಾಳ ಅಂಜಿಕೆ ಬರ್ತೈತಿ. ಅಯ್ಯೋ ನಾನು ಹುಚ್ಚಿ, ಸಂತೆಯ ಒಳಗೊಂದು ಮನೆಯ ಮಾಡಿ ಸತ್ತು ಗದ್ದಲ ಕಂಜಿ ದೊಡ್ಡಯ್ಯ. ಸಂತೆಯ ಒಳಗೊಂದು ಮನೆಯ ಮಾಡಿ ಸತ್ತು ಗದ್ದಲ ಕಂಜಿ ದೊಡ್ಡಯ್ಯ ಅಂತ ಆ ಮನ್ಸೂರ್ ಸುಭದ್ರಮ್ಮನವ್ರ ಹಾಡು ಕೇಳಿಯೋ ಇಲ್ಲ? ನಿನ್ನ ಬಾಯಗರ ರೊಟ್ಟಿ ತುರ್ಕ, ಅದು ಸುಭದ್ರಮ್ಮರ ಹಾಡಿದ್ದಲ್ಲೋ, ಅಕ್ಕ ಮಹಾದೇವಿ ಅವರು ಹಾಡಿದ್ದು. ಹುಚ್ಚಿ, ನಾನು ಸುಭದ್ರಮ್ಮನ ಹಾಡು ಹಾಡಿದ್ದು ಕೇಳಿದೆ. ನೀ ಏನಾರು ಅಕ್ಕಮದೇವಿ ಹಾಡಿ ಕೇಳಿನ? ನಾ ಅಕ್ಕ ಮಹಾದೇವಿ ಹಾಡಿದ್ದು ಕೇಳಿನ. ಅಕ್ಕ ಮಹಾದೇವಿ ಅವ್ರದ್ದು ಹೌದಲ್ರಿ? ಏ ಆಕಿ ಬರ್ದಾಳ, ಹಾಡಿಲ್ಲ. ಬರ್ದಾಳಲ್ಲ, ಹಾಡ್ಯಾಳ. ಹೋಗ್ಲಿ ಬಿಡು, ನಾನು ಅವಾಗಿನ್ನ ಹುಟ್ಟಿದ್ದೇ ಇಲ್ಲ. ಹೋಲ್ ಬಿಡು, ಯಾರ ಹಾಡ್ಲಿ ಯಾರ ಬಿಡ್ಲಿ. ಈ ಸದ್ಯ ನೀನೊಂದು ಹಾಡು. ಒಲ್ಲಪ್ಪ, ನನಗೆ ಹಾಡಕ್ ಬರಂಗಿಲ್ಲ. ಹಾಡು ಒಂದು ನಾವಲ್ಲಿ ಹಾಡಕ. ಹಾಗಾದ್ರೆ ನೀನು ಹಾಡ್ಬೇಕು ನೋಡು ನನ್ನ ಜೋಡಿ. ಅಯ್ಯೋ, ನಾನು ಹಾಡೋದಾಟ ಅಲ್ಲ, ನುಕ್ಕರೆ ಕುಣಿದು 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 ಹಾಡ್ತೀನಿ. ಕುಣಿದು 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 ಹಾಡು ಎಷ್ಟು ನೋಡ್ತೀನಿ. ಹೋಗಿರೋ ಒಂದು ಟ್ರೆಂಡಿಂಗ್ ಸಾಂಗ್ ಶುರು ಮಾಡಿ. ಟ್ರೆಂಡಿಂಗ್ ಸಾಂಗ್.
ಯಾಕಪ್ಪ ಫೋಟೋ ಹೊಡಿಯವನ ಹಂಗ್ಯಾಕ್ ಲಾಭ ಲಾಭ ಗಂಡ ಸತ್ತಾರ ನಂಗೆ ಹೋಗ್ಯತಿಲೇ ಅಪ್ಪ. ಕೇಳಾರ್ದೆ ಇನ್ನೇನು ಮಾಡ್ಬೇಕಲ್ಲೇ ನಿನ್ನವನು ಪಿಂಡ್ರಿ ಮಗನ ನಿನ್ನವನ ಲೇ ಈ ಎಣ್ಣೆ ಐತಲ್ಲ ಲೇ ಅದ ಭಾಳ ಡೇಂಜರ್ ಡಿಟೆಕ್ಟಿವ್ ಎಣ್ಣೆ ಐತಿ ನೋಡಿ ಅದು. ಲೇ ಕಾಶಿ ನೋಡಿ ಮಾತಾಡು ಅಂದೆ. ನೋಡಲಾರ್ದ ಹಂಗ ಮಾತಾಡಕೈತೆ ನಿನ್ನ ನೆಲೆ ತಿಳಿದವ್ರು ಯಾರದಲ್ಲಿ ಮಲಯಾಳಿ ರಾಣಿ. ಏಯ್ ಬಾಯಿ ಬಿಗಿ ಹಿಡಿದು ಮಾತಾಡು. ಇದ ಒಂದ್ಸತನ ನೀ ಲೇ ಲಾವಿ ಅಂತಂದಿ, ಇನ್ನೊಂದ್ಸತ ಏನಾರ ಲಾವಿ ಅಂದಿ ನಾನು ನಿನಗ ಲೋ ಕಾಶಿ ಅಂತ ಕರಿಬೇಕಂತಿದ್ದಿ. ಬಾಳ ಹುಷಾರಿಂದ ಇರು. ಅಂದ ನೋಡು ಲೋ ಅಂದ ನೋಡು ನಿಮ್ಮ ಏನಲ್ಲ ಕಾಶ್ಯ ಇಲ್ಲೇ ತೆಗೆದು ತೋಡೆ ಊರ ಮುಟ್ಟಗಲಿ ಇದ್ರಾಗ ಇಲ್ಲೇ ಹೋಗಿದ್ದೀನಿ ಲೋ ಅಂತಳಂತ ಲವರ್ ನಿನ್ನವನ ನಿನಗ ಲವರ್ ಎಷ್ಟು ಮಂದಿ ಅದಾರ ಲಿಸ್ಟ್ ತರ ಕೊಟ್ಬಿಡ ನಾವು ನೋಡ್ತೇನೆ. ಕೊಟ್ಬಿಡತ್ತ ಕೊಟ್ಬಿಡ ಅಂತ ನೋಡಿ ನವನಿವ ಲೇ ವಾಚ ನಿನಗೊಂದು ಮಾತು ಹೇಳ್ತೀನಿ ಕೇಳಲೆ. ಏಯ್ ನಾ ಹೇಳೋದು ನೀ ಕೇಳು. ಹೇಳಲಿ 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 ಹೇಳಲಿ. ಈಗ ನಾ ಹೇಳ್ತೀನಿ ನೋಡು ಹಾಂ ಹೇಳು. ಹಾಡು ಹೇಳ್ತೀನಿ ಅರ್ಥ ಮಾಡಿಕೆ. ನನ್ನ ಲವ್ ಮಾಡಿ ಬಿಟ್ಟೋಗ್ಯಾಳು ನನ್ನ ಗೆಳೆಯಾಗ ಸತ್ತಾಗ್ಯಾಳು, ನನ್ನ ಲವ್ ಮಾಡಿ ಬಿಟ್ಟೋಗ್ಯಾಳು ನನ್ನ ಗೆಳೆಯಾಗ ಸತ್ತಾಗ್ಯಾಳು. ದೋಸ್ತ ನನ್ನ ಮಾತ ಕೇಳು, ನನ್ನ ಹಾಳ ಮಾಡಿ ನಿನ್ನ ಹಿಡಿದಾಳು. ಸಗಾಡೋ ದೋಸ್ತ ಎಳ್ದ ಮಾತ ಕೇಳು, ನನ್ನ ಹಾಳ ಮಾಡಿ ನಿನ್ನ ಹಿಡಿದಾಳು. ಮುರಿಕೇಳ ಏಯ್ ಮುಚ್ಚು ಬಾಯಿ. ನಮ್ಮ ಲವ್ ಸೀನ್ ನಿನಗೆ ನೋಡಕ್ ಆಗ್ಲಿಕ್ಕಂದ್ರ ನೀ ಇಲ್ಲೇ ನಿಂತ ಲಬ ಲಬಕ್ ಈ ದಾರ್ಯಾಗ ಯಾಕೆ ಬಂದಿ? ಹೌದಲ್ಲ ವಾಸುದೇವ? ವಾಸುದೇವ ಮಾನ್ಯರ ವಾಸು ವಾಸು ಅಂದೇಲೆ ದೇವ ಆಗ್ಬಿಟ್ಟು ನನಗೆ ಅವನು ಲೇ ತಮ್ಮ ದೆವ್ವನ ಬಿಡಿಸ್ತಾಳೆ ನಿನಗೆ. ಮಾತು ಬಿಡಿಸಿದ್ಲಲ್ಲ ನೀನು ಹುರುಪ್ನಾಗಿರ ತ್ಯಾಗ ತೊಡೆ ಮುಚ್ಚುತ್ತಾಳೆ ನಿನ್ನ. ಒಬ್ಬನು ಮುಚ್ಚಗಲ್ಲ, ಮುಚ್ಚಿದ್ರೆ ಇಬ್ರನ್ನ ಮುಚ್ಚಾಕಿ ಹಾಕಿ ಸಣ್ಣಕ್ಕೆಲ್ಲ. ಈಗ ನನ್ನ ಹೊಕ್ಕನ ಜಗನಕ್ಕ ನೀನು ಬಂದು ಹೊಕ್ಕಂದಿ ಮಗನ ನಿನ್ನ ಮೊದಲು ಮುಚ್ಚಾದ. ಈ ಬರ್ರಿ ಡಿಯರ್ ವಾಸುದೇವ ಅವ್ರಿ, ಇವನ್ ಜೋಡಿ ನಮ್ಗೇನ್ ಮಾತು ಅದ್ರದ್ದು ತಲಿ ಕೆಟ್ಟೈತಿ. ಬರೀ ನಮ್ಗೆ ತಮ್ಮ, ಪಿಕ್ಚರ್ಗೆ ಟೈಮ್ ಆತು, ಹೋಗೋಣ ಬರ್ರಿ. ಒಡ್ಕ ಬಿಡ್ತಡಕ ಯಾಕ ಕಲ 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 ನಾನು ಹೇಳಕತ್ತೇನೆ ಕಲ 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 ಹೊಡೆದರ ತಡಕ ಹೇಳು ಮುಂದೆ. ಯಾಕ ಗೋಮುತ್ತಿದೆ ಹಂಗ ಹೇಟ್ ಕಾಟ 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 ಮತ್ತೆ ಕೋಳಿ ಕೂಗದಂಗ ಕೂಗ. ಏ ಈ ಕೇಳ ಮಾತು ಕೇಳಕ್ ಹೋಗ್ಬೇಡಿ ಒಟ್ಟ. ಮೊನ್ನೆ ನಾನು ಕೂಡ ಕುಣದ್ಲ, ಈಗ ನಿನ್ನ ಕೂಡ ಕುಣಿದಾಳ, ನಾಳೆ ನಿಮ್ಮ ಅಪ್ಪನ ಕೂಡ ಕುಣಿತಾಳ. ಇವನವನು ಇಂಥ ಹೆಣ್ಣು ಹೆಚ್ಚಾಗಿ ಹೆಚ್ಚಾಗ್ಯ ಹೌದಿಲ್ಲ? ಕರೆಕ್ಟ್ ಐತಿಲ್ಲ ನಾ ಹೇಳದ? ಇಂಥ ಹೆಣ್ಣು ಹೆಚ್ಚಾಗಿ ಹೆಚ್ಚಾಗಿ ಇವನವನ ದಿನಕ್ಕೆ 3-4 ಕೊಲೆ ಆಗಾಕತ್ತೇವಿ. ಇವನವನ ಅಲ್ಲೇ ನೋಡ್ತಿ ದೊರ್ಗೊಟ್ಕಂದು ಸಿಗೋ ನೀನು ಡಿಯರ್ ಬರ್ರಿ. ಇವನ್ ಜೋಡಿ ಏನ್ ಮಾತ ಒಂದು ತಲೆ ಸುದ್ದಿಲ್ಲ. ನಮ್ಗೆ ಪಿಕ್ಚರ್ಗೆ ಟೈಮ್ ಆತು, ಹೋಗೋಣ ಬನ್ನಿ. ಎಲ್ಲಿಗೆ? ಪಿಕ್ಚರಿಗೆ. ಯಾವುದು? ಮಾರ್ನಿಂಗ್ ಶೋ ಡೀಪ್ ಸೆಕ್ಸ್ ನೋಡಕೊಂಟ್ರಿ ಅಲ್ಲ ನಿಮ್ಮ ಬ್ಯಾಡ ಹೆಚ್ಚು ಕೇಳಬೇಡ. ಅಲ್ಲ ಅಲ್ಲ ಅಂದ ಸಿನಿಮಾನ ಇಲ್ಲ, ಈ- ಅಲ್ಲ ಅಂದ್ರ ಮುಲ್ಲಾ ಬಂದು ಗುಮ್ಮುತ್ತಾನ. ಅಲ್ಲ ನಿನ್ನ ಗುಮ್ಮಿ ಹೇಳ್ತೀನಿ ಈಗ ಹೆಂಗಾತು? ಅದು ಹೆಂಗ ಆಕೈತಿ. ನಿಮ್ಮವ್ರ ಡೀಪ್ ಸೆಕ್ಸ್ ನೋಡಕ್ ಹೋದ್ರ ಅದ್ರಾಗ ಏನ್ ಇರಲ್ಲ. ಈಗ ಶಕ್ತಿ ನಿನ್ನಲ್ಲಿಲ್ಲ ಆಯ್ತು. ನನ್ನ ಕೈತು ಮರಯ್ಯ ಎಲ್ಲಿಂದ ಗಂಟ ಬಿದ್ದು ಒಳ್ಳೆ ಮಿಳ್ಳೆ ಹಾಕಿ ಚಟಿ ಪಾಠ ತಡ್ಕಂದ್ರ ತಡ್ಕ ಹೇಳಮಟ ಎಲ್ಲ ಐತಿ. ನಮ್ಮತೆ ಕೈತಿ ಚಾನ್ಸ್ ಕೊಡ ಒಳ್ಳೆ. ನಿಮ್ಮವ್ರ ನೀವೇನಾರ ಡೀಪ್ ಸೆಕ್ಸ್ ಸಿನಿಮಾ ನೋಡಕ್ ಹೋದ್ರ ಅದ್ರಾಗಿರೋದು ಏನಿರಗಲ್ ತಮ್ಮ, ಬರೀ ಸೌಂಡಿಗೆ ಎಲ್ಲ ತಲೆ ಗಿರ್ರಂದು ಕತೆ. ಇಂಗ್ಲಿಷ್ ವರ್ಡ್ ಎಲ್ಲ ಹಾ ಹೇ ಹೋ ಬೇಡ, ಅದು ಬೇಡ. ನೀ ಏನ್ ತಿಂದ್ರ ನಾನು ನೋಡ್ಕೊಂತೀನಿ ನಿಂದ್ರ. ಆಯ್ತು ಇವ ಐತಕ್ ಬದ್ ನೀವು ಗೊತ್ತಾಯ್ತು ಒಳಗಲ್ದೆಲ್ಲ ಕೂತ ನೀವು ಅಂತ ಲೇ ಕಾಶಿ, ನಾವು ಪಿಕ್ಚರ್ಗೆ ಹೊಂಟೇವಿ. ಪಿಕ್ಚರ್ ಹೆಸರು ಏನಂತ ತಿಳಿದಿದೆ? ಏನಲ್ಲ ಅದ ಈಗ ಹೆಂಗಾತ? ಈಗ ಹೆಂಗಾತ? ಅಗದಿ ಚಲೋ ಆತಲ್ಲ ಲೇಪ್ಪ, ಎಲ್ಲ ಪಾಡಾತು. ಏನಾಗಬೇಕಾಗಿತ್ತು ಅದಾತು, ವೈಕಂತ ಹೋಗುತ್ತ ಆತಿಲ್ಲ. ನಡಿ ಮಗನ ನಿನ್ನ ಕ್ಯಾಮ್ರಾ ಕೊಳ್ಳ ಹಾಕ್ಯಂದಿಯಲ್ಲ, ಹಿಂದ್ಗಡೆ ಎಳೆ ಬಿಟ್ಕೊಂಡು ಮ್ಯಾಕ್ ಬರೀ ನಡಿ ಮಗನ ನೀನು. ಮ್ಯಾಕ್ ಮರ್ಯಾಗ ಹೋಗ್ತಾರ ತಡಿ ಮಂಗ್ಯಾನ ಮಗನ.
ಆದ್ರ ಲಾವಣ್ಯ ಏನ ನಾನು ಹೋಗಕ್ಕ ಮುಂಚೆ ಒಂದು ಮಾತು ಹೇಳ್ತೇನೆ ನೆನಪಿಟ್ಗ. ಏನಂತ ಬರ್ಲೇ ನೀನು ಬಂದ್ ಒಕ್ಕಂಡ ಏ ಬಾರ್ಲಿ ನೀನು ಏ ಒಳಗೆ ಒಳಗಲ್ಲ ಒಂದಿನ ಒಳಗೆ ಬಾಯ್ಲಿ ಪಾಪ ಹುಡ್ರ ಗಿಡ್ಡಿ ಅಂದ್ರೆ ನಾನ ತೊಡಿ ಬಡ್ಕೊಂಡ್ ಕ್ಯಾಂಪ್ ಹಾಕ ಸುಮ್ಮನೆ ಅಂತ ಹೇಳಿನಿ ಮತ್ತೆ ಸರಿಲೇ ನೀನು ಅಂತ ನಮ್ಮವ್ವ ಹೆಸರಿಟ್ಟು ಅವ್ರಿಗೆ ಹೇಲ್ ಗುಗ್ರಿ ತಿನ್ನಕ್ ಬಂದಿದ್ರ ನನ್ನ ಹತ್ರ ನೋಡ ಮನಿಗೆ ಇತ್ತಾಗ ಲಕ್ಷ ಕೊಡು. ಎತ್ತಾಗ ಯಾರು ಎತ್ತಾಗಾರ ಕೊಡಬೇಡ. ಇತ್ತಾಗ ಕೊಡ್ತೇನೆ ಹೇಳ ಇದು ಎಲ್ಲಿಂದ ಬಂತು ಮರೈತೆ ಗದಗಿಂದ ಬಂತು ಗದಗ ಅಲ್ಲಿಂದ ಬಂತು ಚಿಂತೈತಿ ಕೇಳಿಲ್ಲ. ನೀ ಯಾರನ್ನ ಬೇಕಾದ್ರೂ ಪ್ರೀತಿ ಮಾಡು, ನೀ ಯಾರನ್ನ ಬೇಕಾದ್ರೂ ಮದುವೆ ಮಾಡಿಕ, ಆದ್ರೆ ನನ್ನಂತ ಕಲಾಕಾರಗೆ ಮೋಸ ಮಾಡಬೇಡ. ಯಾಕೆ ಗೊತ್ತಾ, ನನ್ನಂತ ಕಲಾಕಾರನ ಉಸಿರು ತೆಗೆದ್ರ ನಿನ್ನ ವಂಶನ ಉದ್ಧಾರ ಆಗುದಲ್ಲ, ನೆನಪಿಟ್ಕೋ. ಯಾರು ಆ ಕಲಾಕಾರ? ಇವನ ವಿಚಿತ್ರ ಕಲಾಕಾರ. ಇವ ಬಂದು ನಡ್ಬರಕ್ ಹಾಕಂದ್ ನೋಡಿ ವಿಚಿತ್ರ ಕಲಾಕಾರ. ನಾವನ ಲೇ ಮತ್ತಿನ್ಯಾರ್ಲಿ, ನಾನಾ ಚಿತ್ರ ಕಲಾಕಾರ. ನಿನ್ನ ಮೋಹದ ಬಲಿ ಒಳಗೆ ಬಿದ್ದು ವಿಚಿತ್ರ ಕಲಾಕಾರ ಆಗೋದೆ. ಆದ್ರೆ ಏನು ಮಾಡ್ಲವ, ನಿಮ್ಮವ್ರು ನೀವು ತಕ್ಕ ಕುಣ್ದಾಡಿದ್ ನೋಡಿ ನನಗೆ ತಡಕನ ಶಕ್ತಿ ವೈಕಂತ ಹೋಗತ್ತಾಗ ಎಷ್ಟು ಕಷ್ಟಪಟ್ಟು ಹಿಡಿದಿದ್ ನೀವು ನೋನ ನನ್ನ ಎದುರಿಗೆ ಹಿಂಗೆ ಮಾಡ್ತಾನೆ. ಆದ್ರೆ ಏನಪ್ಪ ತ್ರಾಸಾಗಿ ಇದನ್ನ ಮರಿಬೇಕಾದ್ರ ಎಲ್ಲಿ ಆಡ್ತೇಯಪ್ಪ, ಆಡ್ಲಾರ್ದಂಗ ಮಾಡಿ ಎಟ್ಟಳ ಮಹಾರಾಜ. ಆದ್ರೆ ನಾನು ಎಲ್ಲಿಗೆ ಹೋಗ್ಬೇಕೀಗಂದ್ರ ಇದನ್ನ ಮರಿಬೇಕಾದ್ರ ಪರಿವಾಳ ಅರಿವತ್ತ ಗೆಳೆಯ ಮನಸ್ಸಿಗೆ ತೊಳ್ಳ ಮಳ್ಳ ಮಾಡಿ ಒತ್ತು ಗೆಳೆಯ. ಮರಿ ಎಂದರಂಗ ಮರಿಯಲಿ ಗೆಳೆಯ, ಮರಿಯಲಂಗ ಗೆಳೆಯ, ಮರಿಯಲಂಗ ಗೆಳೆಯ. ಬದುಕದರಂಗ ಬದುಕಲಿ ಗೆಳೆಯ, ಬದುಕಲಂಗ ಗೆಳೆಯ, ಬದುಕಲಂಗ ಗೆಳೆಯ. ಶಟಗೊಂಡಿ ಏನ ಗೆಳೆಯ, ನನ್ನ ಮಾರಿ ನೋಡಕ ಬರವಲ್ಲಿ. ಶಟಗೊಂಡಿ ಏನ ಗೆಳೆಯ, ನನ್ನ ಮಾರಿ ನೋಡಕ ಬರವಲ್ಲಿ. ನಡಿ ನಡಿ ಮುಂದಕ್ಕೆ ನಡಿತಮ್ಮ. ಎಲ್ಲ ಮುನ್ಗುಡ್ಕರು ಹೋಗಲಿ, ಕಲೆಕ್ಷನ್ ರಕತ್ತ ಯಾವನೋ ಶಾಟಕೊಂಡೆ ನಿನ್ನ ಮೇಲೆ ಯಾಕೆ ಶಾಟಕನ, ನೀನು ಎದಕ್ ಬೇಕು ನನಗೆ? ಇಕ್ಕಿ ಬೇಕಾಗಿತ್ತು, ಹಾಕಿದ್ ಹೊಯ್ಕಂತ ಹೋತು ನೋಡ. ನಮ್ಮ ಲವಣ್ಯ ಇವ ಏನು ಓದಂಗ ಕಾಣಿಸಕಲ್ಲ, ನಾವಾರ ಹೋಗ್ಬಿಡಂಬ. ಹೋಗ್ಕಿಂತ ಯಾಕೆ ಹೊಡ್ಕಂತಿ? ನಡಿ 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 ಸೀದಾ ನಡಿ. ಲವಣ್ಯ ಬೈಲಿ ಬೈಲಿ ಹೇಳು ಡಾರ್ಲಿಂಗ್. ಬೈಲಿ ಬಂದಿ ಡಾರ್ಲಿಂಗ್. ಸಮೀಪ ಬಾ, ಮುಟ್ಟಲೆ. ಮುಟ್ಟಿದ್ರೆ ತಟ್ಟುತ್ತಾರೆ. ಇರ್ಲಿ ಇರ್ಲಿ, ಬಾಳ ಕಾಶಿ ಮನ್ಸಿಗೆ ಬಾಳ ತ್ರಾಸ ಮಾಡ್ಕೊಂಡ್ಬಿಟ್ಟ. ಎಲ್ಲಿ ಸೀದಾ ಹೋಗಿ ಐವರ್ಡ್ಸ್ ಕುಡಿತೇನೋ, ಏನು ಒರಿಜಿನಲ್ ಚಾಯ್ಸ್ ಕುಡಿತೇನೋ ಒಂದು ತಿಳಿದಂಗ ಆಗೈತೆ. ನಾವಿಬ್ರು ತಡ ಮಾಡೋದು ಬೇಡ, ಮತ್ತೆ ನಮ್ಮ ಅಪ್ಪ ಬಂದ್ಗಿಂತಾನ ಸಟ್ನ ಸಿನಿಮಾಕ್ಕೆ ಹೋಗಿ ಬಂದ್ಬಿಡಪ್ಪ. ಬಾ